ಸ್ವಾಗತ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಈ ಚಾನಲಲ್ಲಿ SSLC ಜಸ್ಟ್ ಪಾಸ್ ಆಗೋಕ್ಕೂ ಮತ್ತು ಸ್ಕೋರಿಂಗ್ ಮಾಡ್ತೀನಿ ಅನ್ನೋರು ಸ್ಕೋರಿಂಗ್ ಮಾಡೋಕ್ಕೂ ತುಂಬ ಹೆಲ್ಪ್ಫುಲ್ ಇರೋ ವಿಡಿಯೋಸ್ ಮತ್ತು PDF ಎಲ್ಲನೂ ಕಳಿಸ್ತೀವಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ನಾನಿವತ್ತು ನಿಮಗೆ SSLC ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಒಂದೊಂದಾಗೆ ಸಾಲ್ವ್ ಮಾಡೋದನ್ನು ವಿಡಿಯೋ ಮಾಡ್ತಿದ್ದೀನಿ ಇವತ್ತಿಂದ. ನೀವು ಈ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ನೋಡಿಕೊಂಡು ಪ್ರಿಪ್ರೇಟ್ರಿಗೆ ರೆಡಿ ಆಗ್ಬೋದು. ನಿಮಗೇನೋ ಈ Jan 5 ಇಂದ ಸ್ಟಾರ್ಟ್ ಆಗ್ತಿದೆ ಪ್ರಿಪ್ರೇಟ್ರಿ. ಇದನ್ನೆಲ್ಲ ನೀವು ಕ್ವಶನ್ ಪೇಪರು ಮತ್ತು ಆನ್ಸರ್ಸ್ನ ಓದ್ಕೊಂಡ್ರೆ ಪಕ್ಕಾ 90% ಮಾರ್ಕ್ಸ್ ತೆಗಿತೀರಾ. 4 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಬೋರ್ಡಿಂದ. ಎಲ್ಲದನ್ನು ನಾನು ಬಿಡ್ತಾ ಹೋಗ್ತೀನಿ. ನೀವು ಚೆನ್ನಾಗಿ ನೋಡಿಕೊಂಡು ಓದ್ಕೊಂಡ್ರೆ ಪಕ್ಕಾ 90% ಮಾರ್ಕ್ಸ್ ತೆಗಿತೀರಾ. ನಾವಿವತ್ತು SSLC ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದು ಕ್ವಶನ್ನು ಮತ್ತು ಆನ್ಸರ್ಸ್ನ ಬಿಡ್ತಾ ಹೋಗ್ತಿದ್ದೀವಿ. ನೋಡಿ, ಕನ್ನಡ ಸಬ್ಜೆಕ್ಟು. ಇವತ್ತು ಕನ್ನಡ ಪೇಪರ್ ಮತ್ತು ಕ್ವಶನ್ ಮತ್ತು ಆನ್ಸರ್ಸ್ನ ಎರಡೂ ಬಿಡ್ತಾಯಿದ್ದೀನಿ. ನೋಡಿ, ಫಸ್ಟ್ ಬಂದುಬಿಟ್ಟು ಬಹು ಆಯ್ಕೆ ಪ್ರಶ್ನೆ ಇರುತ್ತೆ. 6 ಇರುತ್ತೆ. 6 ಆರಾಮಾಗಿ ನೀವು ಒಂದೊಂದಕ್ಕೂ ಆನ್ಸರ್ ಮಾಡ್ತಾ ಹೋದರೆ ಆರಾಮಾಗಿ 6 ಮಾರ್ಕ್ಸ್ ತೆಗಿಬೋದು. ತುಂಬ ಈಸಿ ಇರುತ್ತೆ. ಎಲ್ಲ ಆಪ್ಷನ್ಸ್ ಅಲ್ಲೇ ಕೊಟ್ಟಿರ್ತಾರೆ. 4ರಲ್ಲಿ ಒಂದು ಹುಡುಕಿ ಬರೆದ್ರೆ ಆಯಿತು. ನೋಡಿ, ನಿಧಾನಕ್ಕೆ ನೋಡಿ. ನೆಕ್ಸ್ಟು ಸಂಬಂಧಿ ಪದ ಬರೆಯುವುದು. ಅಂದರೆ ಮೊದಲು 2 ಸಂಬಂಧ ಇರೋ ಥರ 3ನೇ ಪದಕ್ಕೆ ಒಂದು ಸಂಬಂಧ ಇರೋ ಪದನ ಬರಿಬೇಕು ನೀವು. ಇದು 4 ಇರುತ್ತೆ. ಒಂದೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಆಮೇಲೆ ಒಂದು ವಾಕ್ಯ. ನಿಮಗೆಲ್ಲರಿಗೂ ಗೊತ್ತೇ ಇದೆ. ಒಂದು ವಾಕ್ಯ ಮೊದಲಿಂದನೂ ಓದ್ಕೊಂಡು ಬರ್ತಿದ್ದೀರಾ, ನೋಡ್ಕೊಂಡು ಬರ್ತಿದ್ದೀರಾ. 7 ಮಾರ್ಕ್ಸ್ಗಿರುತ್ತೆ. ಆರಾಮಾಗಿ ಚಿಕ್ಕದೇ ಆನ್ಸರ್ಸ್ ಎಲ್ಲ ಒಂದು ಪದದಲ್ಲಿ ಕೂಡ ಬರೀಬೋದು. ಇದನ್ನು ವಾಕ್ಯ ರೂಪದಲ್ಲಿ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೋಡಿ, ಆಮೇಲೆ 3-4 ವಾಕ್ಯ. ಮೂರು ನಾಲ್ಕು ವಾಕ್ಯದಲ್ಲಿ ಬರೆಯೋದು. ನೋಡ್ಕೊಳ್ಳಿ, ಕ್ವಶನ್ಸ್ ಎಲ್ಲ ಈಸಿಯಾಗೇ ಇರುತ್ತೆ. ಅಷ್ಟೇ, ನೀವು ಪ್ರಾಕ್ಟೀಸ್ ಮಾಡಿರಬೇಕು, ಓದಿರಬೇಕು. ಪಾಠ ಕೇಳಿಸ್ಕೊಂಡಿದ್ರೆ ಓನಾಗಿ ಬರಿಬೋದು. ನೋಡಿ, ಆಮೇಲೆ ಕವಿ ಪರಿಚಯ ಇದ್ದೇ ಇರುತ್ತೆ. ಒಬ್ಬರು ಪಾಠದಿಂದ ಇರ್ತಾರೆ, ಇನ್ನೊಬ್ಬರು ಪದ್ಯದಿಂದ. ಒಂದು 7 ಇದೆ ಅನಿಸುತ್ತೆ ಕವಿ ಪರಿಚಯ. ಆರಾಮಾಗಿ ನೀವು ಬರೀಬೋದು. ತುಂಬ ಈಸಿ ಇರುತ್ತೆ. ದೇವನೂರು ಮಹಾದೇವ ಮತ್ತು ಪಂಪ ಅವ್ರದ್ದು ಕೊಟ್ಟಿದ್ದಾರೆ. ಮೇಲೆ ಪಾಠದ್ದು, ಕೆಳಗಡೆ ಪೊಯಮ್ದು. ನೀವು ಅದರಲ್ಲೇ ಐಡೆಂಟಿಫೈ ಮಾಡ್ಬೋದು ಯಾವ್ದು ಪಾಠದ್ದು ಯಾವ್ದು ಪೊಯಮ್ದು ಅಂತ. ನೆಕ್ಸ್ಟು ಕನ್ನಡ ಗ್ರಾಮರು. ಛಂದಸ್ಸು ಈಸಿ ಇರೋದೇ ಕೊಟ್ಟಿರ್ತಾರೆ. ಕಂದ ಪದ್ಯ ಕೊಟ್ಟಿದ್ದಾರೆ. ಷಟ್ಪದಿ, ಭಾಮಿನಿ ಷಟ್ಪದಿ ಎಲ್ಲ ಕೊಟ್ಟಿರ್ತಾರೆ. ನೀವು ನೋಡಿಕೊಂಡು ಆರಾಮಾಗಿ ಬರಿಬೇಕು. ಪ್ರಿಪ್ರೇಟ್ರಿಗೆಲ್ಲ ಚಿಕ್ಕದೇ ಕೊಟ್ಟಿರ್ತಾರೆ. ನಿಮಗೆ ಫುಲ್ ಸಿಲೆಬಸ್ ಆಗಿರಲ್ವಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ಅಲಂಕಾರ ಬರೆಯೋದು. 10ಗಿರೋದು 2 ಅಲಂಕಾರ. ಒಂದು ರೂಪಕ ಅಲಂಕಾರ, ಇನ್ನೊಂದು ಉಪಮಾ ಅಲಂಕಾರ. ನೀವಲ್ಲಿ ಹೋಲಿಸಿರೋದು ಮತ್ತು ಅದಕ್ಕೆ 2 ಸಮ ಅಂತ ಹೋಲಿಸಿರೋದು ಅಥವಾ ಇದನ್ನು ಹೋಲಿಸಿರೋದು ಅಂತ ತಿಳ್ಕೊಂಡು ಕರೆಕ್ಟಾಗಿ ಅವಟನ್ನ ಗುರುತಿಸ್ಬೇಕು. ಆಮೇಲೆ ಗಾದೆ ಎಲ್ಲರಿಗೂ ಗೊತ್ತೇ ಇದೆ. ಮೊದಲು ಸ್ವಲ್ಪ ಅದ್ರ ಬಗ್ಗೆ ಬರೆದು ನೆಕ್ಸ್ಟು ಒಂದು ಉದಾಹರಣೆ ಸಮೇತ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೋಡಿ, ಮನಸ್ಸಿದ್ದರೆ ಮಾರ್ಗ ಬರೆದಿದ್ದಾರೆ. ಆಮೇಲೆ ಸಂದರ್ಭ ಸ್ವಾರಸ್ಯ 6 ಇದ್ದೇ ಇರುತ್ತೆ. 3 ಮಾರ್ಕ್ಸ್, ಒಂದಕ್ಕೆ 3 ಮಾರ್ಕ್ಸ್. ಅದು ಯಾವ ಪಾಠದಿಂದ ಅಥವಾ ಯಾವ ಒಂದು ಕೃತಿಯಿಂದ ಆರಿಸಿದ್ದಾರೆ ಅನ್ನೋದನ್ನು ಬರೆದ್ರೆ
ಆಮೇಲೆ ಅವರ ಕವಿ ಹೆಸರು ಬರೆದ್ರೆ ನಿಮಗೆ 1 ಮಾರ್ಕ್ ಪಕ್ಕ ಬಂದೇ ಬರುತ್ತೆ. ಆ ಸಂದರ್ಭ ಅವರು ಎಲ್ಲಿ ಏನು ಮಾಡಿದ್ರು ಅನ್ನೋದು ಬರೆದ್ರೆ ಸಂದರ್ಭ ಅದಕ್ಕೊಂದು ಮಾರ್ಕ್ಸ್ ಕೊಡ್ತಾರೆ. ಸ್ವಾರಸ್ಯಕ್ಕೂ 1 ಮಾರ್ಕ್ಸ್ ಕೊಡ್ತಾರೆ. ಅದರಲ್ಲಿ ಏನಿದೆ ತಿಳ್ಕೊಳ್ಳೋ ಅಂಥದ್ದು ಅಂತ ನೀವು ಅದನ್ನು ಸ್ವಾರಸ್ಯ ಥರ ಬರೀಬೇಕು ಅಷ್ಟೆ. ನೋಡಿ ಇಲ್ಲಿದೆ ನೋಡಿ, 6 ಕ್ವಶನ್ ಇದೆ, 6ಕ್ಕೂ ಆನ್ಸರ್ಸ್ ಇದೆ. ನೀವು ಇದನ್ನು ಓದಿದರೆ ಸಾಕು, ಆರಾಮಾಗಿ ನೀವು ಪ್ರಿಪ್ರೇಟ್ರಿನಲ್ಲಿ 90% ಮಾರ್ಕ್ಸ್ ತೆಗಿಬೋದು. ಆಮೇಲೆ ಪೊಯಮ್ ಅಂತೂ ತುಂಬ ಈಸಿ, ಎಲ್ಲರೂ ಬೈಹರ್ಟ್ ಮಾಡೇ ಇರ್ತೀರ, ಆರಾಮಾಗಿ ಬರಿಬೋದು ಪೊಯಮ್ನ. ಇಲ್ಲಿ ಕಲುಷಿತವಾದಿ ಒಂದೇ ಪೊಯಮ್ದು 2 ಪ್ಯಾರಾಗಳು ಕೊಟ್ಟಿರ್ತಾರೆ. ಅದರಲ್ಲಿ ನಿಮ್ಗೆ ಯಾವುದು ಈಸಿಯಾಗಿ ಬರುತ್ತೆ ಅಥವಾ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಬರಿಬೋದು. ಆಮೇಲೆ ಒಂದು ಪೊಯಮ್ ಅಲ್ಲಿರೋ ಪ್ಯಾರಾ ಕೊಟ್ಟಿರ್ತಾರೆ. ಆ ಪ್ಯಾರಾದಲ್ಲಿ ಏನೇನಿದೆ ಅನ್ನೋದನ್ನು ಹಳೆಗನ್ನಡ ಕೊಟ್ಟಿರ್ತಾರೆ ಅಥವಾ ಹೊಸಗನ್ನಡ ಕೊಟ್ಟಿರ್ತಾರೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ಅದರಲ್ಲಿ ಏನೇನಿದೆ ಅನ್ನೋದನ್ನು ಬರೀಬೇಕು. ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಪೊಯಮ್ ಬಗ್ಗೆ ಏನಾದರೂ ಗೊತ್ತಿದ್ದರೆ ಅದನ್ನೇ ಬರೀರಿ, ಪಕ್ಕ ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ 8-10 ವಾಕ್ಯ 2 ಕ್ವಶನ್ ಇರುತ್ತೆ, 4 ಮಾರ್ಕ್ಸ್ಗೊಂದು. ಆ ನಿಮಗೆ ಇದೂ ಅಷ್ಟೇ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಆ ಪಾಠದ ಬಗ್ಗೆ ಅಥವಾ ಆ ಪೊಯಮ್ ಬಗ್ಗೆ ಏನು ಗೊತ್ತೋ ಅದನ್ನು ಬರೀರಿ, ಮಾರ್ಕ್ಸ್ ಕೊಡ್ತಾರೆ. ಫಸ್ಟ್ ಬರೋ ಕ್ವಶನ್ನು ಪಾಠದಿಂದನೇ ಬರುತ್ತೆ, ಸೆಕೆಂಡ್ ಬರೋ ಕ್ವಶನ್ನು ಪೊಯಮಿಂದ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ, ಅದರಲ್ಲೇ ಆನ್ಸರ್ಸ್ ಇರುತ್ತೆ, ನೀವು ಅದನ್ನು ಹುಡುಕಿ ಬರೀಬೇಕಷ್ಟೆ. 4 ಪ್ರಶ್ನೆ ಕೊಟ್ಟಿರ್ತಾರೆ ಅದರಲ್ಲಿರೋದನ್ನೇ. ನಾಲ್ಕಲ್ಲ 2 ಪ್ರಶ್ನೆ ಕೊಟ್ಟಿರ್ತಾರೆ, 1 ಕ್ವಶನ್ಗೆ 2 ಮಾರ್ಕ್ಸ್ ಅನ್ನೋ ಥರ. ಆಮೇಲೆ ಪತ್ರ ಒಂದು ಫಾರ್ಮಲ್ ಇರುತ್ತೆ, ಇನ್ನೊಂದು ಇನ್ಫಾರ್ಮಲ್ ಇರುತ್ತೆ. ನೀವು 2ರಲ್ಲಿ ಒಂದನ್ನು ಬರೀಬೇಕು. ಪತ್ರದಲ್ಲಿ ಈಸಿ ಇರೋದು ನೋಡ್ಕೊಂಡು ಬರೀಬೋದು, ತುಂಬ ಈಸಿ. ಚಿಕ್ಕ ವಯಸ್ಸಿಂದನೂ ಪತ್ರ ಬರೆಯೋದು ಕಲಿತೇ ಇರ್ತೀರ, ಆರಾಮಾಗಿ ಬರೀಬೋದು. ನೋಡಿ, ಇದು ಖಾಸಗಿ ಪತ್ರ, ತಾಯಿ ಅವ್ರಿಗೆ ಬರೆದಿರೋದು. ನೆಕ್ಸ್ಟ್ ಪ್ರಬಂಧ. ಒಂದು ಪ್ರಬಂಧಕ್ಕೆ 5 ಮಾರ್ಕ್ಸ್ ಇದ್ದೇ ಇರುತ್ತೆ. ನೀವು ಇದರಲ್ಲಿ ಪೀಠಿಕೆ ಎಲ್ಲನೂ ವಿಷಯ ನಿರೂಪಣೆ ಎಲ್ಲ ಕರೆಕ್ಟಾಗಿ ಬರೆದ್ರೆ ಪಕ್ಕ 5 ಮಾರ್ಕ್ಸ್ ಕೊಡ್ತಾರೆ. ಏನೋ ಒಂಚೂರು ನೀವು ಉಪಸಂಹಾರ ಏನೋ ಒಂದು ಮಿಸ್ ಮಾಡಿದ್ರೆ ಪಕ್ಕ 4 ಮಾರ್ಕ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ಗೊತ್ತಿರೋದು ಬರೀರಿ ಸಾಕು, 3 ಮಾರ್ಕ್ಸ್ ಆದರೂ ಕೊಡ್ತಾರೆ ಲಾಸ್ಟ್. ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡೆಲ್ ಕ್ವಶನ್ ಪೇಪರ್ 2 ಬೇಕಾದರೆ ಕಮೆಂಟ್ ಮಾಡಿ, ನಾನು ಬಿಡ್ತಾ ಹೋಗ್ತೀನಿ ಎಲ್ಲ ಸಬ್ಜೆಕ್ಟ್ದು, ಕನ್ನಡ, ಇಂಗ್ಲೀಷ್, ಹಿಂದಿ, ಸೋಷಲ್ ಸೈನ್ಸ್ ಆಮೇಲೆ ಮ್ಯಾಥ್ಸ್ ಎಲ್ಲ ಕ್ವಶನ್ ಪೇಪರ್ನೂ ಬಿಡ್ತಾ ಹೋಗ್ತೀನಿ. ನೀವು ಆರಾಮಾಗಿ 90% ಮಾರ್ಕ್ಸ್ ತೆಗಿಬೋದು. ಇನ್ನೂ ಬೇಕಂದರೆ ಕಮೆಂಟ್ ಮಾಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ಎಲ್ಲ ವೀಡಿಯೋ ನಿಮ್ಮ ಫೋನ್ಗೆ ಬಂದೇ ಬರುತ್ತೆ.